ಆದ್ಮೇಲೆ ಮನೆಗೆ ಹೋಯ್ತಾ ರೆವಿನ್ಯೂ ಕಮಿಷನರ್ ಲೆಟರ್ ಕೊಡ್ತೀನಿ. ಒಂದೇ ಸರಿ ಹೋಯ್ತಾ ಮನೆಗೆ ರೆವಿನ್ಯೂ ಕಮಿಷನ್ ಕೊಟ್ರೆ ಇದು ಲೆಕ್ಕನಹಳ್ಳಿ ಪಂಚಾಯತಿ ಅಣ್ಣ ಕೋರ್ಮಂಗ್ಲ ಸರ್ವೆ ನಂಬರ್ 17ರಲ್ಲಿ ಇವರು ಪ್ರೆಸೆಂಟ್ ಇದಾರೆ ಅಣ್ಣ. ಸಾಹೇಬ್ರು ಬಂದು ವಿಸಿಟ್ ಮಾಡಿ ಬಂದ್ರು. ನೀವ್ ಶಿಫ್ಟ್ ಮಾಡ್ಬಿಟ್ಟಿಲ್ವಯ್ಯ, ನೀವೆಲ್ಲ ನೆಮ್ಮಗ ಹಾಕ್ಸ್ಬಿಟ್ಟಿದ್ರಲ್ಲ. ಈಗ ಅಲ್ಲ ಕಡಿಮೆ ಆಯ್ತು, ಎಲ್ಲ ಜಮೀನು ದುಡ್ಡು ಜಾಸ್ತಿ ಆಗ್ಬಿಟ್ಟು ನಿಮ್ ಕಟ್ಟನೆ ಜಾಸ್ತಿ ಇತ್ತಿಲ್ಲ. ಸೋಲರ್ ಹೋಬಳಿ ಅವ್ರದ್ದು ಈಗೆಲ್ಲ ನಿಮ್ಮನ್ನು ಟ್ರಾನ್ಸ್ಫರ್ ಕೊಟ್ಬಿಡ್ತಾ ಇದೀವಿ. ಈಗ ಎಲ್ಲ ರೆವಿನ್ಯೂ ಸೆಕ್ಷನ್ ಹೋಯ್ತದ, ಯಾವಾಗ ಕಳಿಸ್ತೀರಿ ಅವ್ರನ್ನೆಲ್ಲ? ಹೇಳ್ರಿ, ಅನುಭವಿಸ್ತೀರಾ ನೀವೆಲ್ಲ. ಮಾಗಡಿಲಿ ನೆಮ್ಮದಿ ನಿಮ್ಗೆ ಹತ್ರ ಸಿಕ್ಕದು ನೆಲಮಂಗಲ ಇವ್ರಪ್ಪ ಬಿಡದೆ 57 ಕಿಲೋಮೀಟರ್ 8 ಅಣ್ಣ ಏನಿಲ್ಲ. ಇವ್ರದ್ದು ಸರ್ವೆ ನಂಬರ್ 17ರಲ್ಲಿ ಕೋರ್ಮಂಗ್ಲ ಸರ್ವೆ ನಂಬರ್ ಅಲ್ಲಿ ಅಲ್ಲೇನೆ ಇವರು ಪೊಸಿಷನ್ ಅಲ್ಲಿ ಅವ್ರೆ. ಗೋಮಾಳ ಅದು ಹೈಕೋರ್ಟ್ ಅಲ್ಲೂ ಕೂಡ ಜಾಗ ಹೋಗ್ಬಾರ್ದು ಅಂತದೆ. ಅಲ್ಲಿ ಇವ್ರ ತಂಗಿ ಸತ್ತೋದ್ರು, ಅಲ್ಲೇ ಸ್ಟ್ರೈಕಲ್ಲಿ ಕುತ್ಕೊಂಡು ಅಲ್ಲೇ ದಪ್ಪನ್ ಮಾಡಿ ಗೋರಿ ಮಾಡವ್ರೆ, ಸಮಾಧಿ ಮಾಡವ್ರೆ. ಆಮೇಲೆ ಬೆಳೆನ ಇಂಥವ್ರಿಗೂ ಕುಯ್ಯಕ್ ಬಿಟ್ಟಿಲ್ಲ ಅಣ್ಣ. ಬೇರೆ ಬಂದು ಅವ್ರು ಬೇರೆ 7 ಎಕರೆ ಚಿತ್ರಲ್ಲ ಅವ್ರೆ, ಇಲ್ಲಿನವರೆಗೂ ಕುಯ್ಯಕ್ ಬಿಟ್ಟಿಲ್ಲ ಅಣ್ಣ. ಸಾಹೇಬ್ರು ಕೂಡ ಬಂದು ಇಂಥವೆಲ್ಲ ಹೋಗಿ ನೀವು ಡಿಸಿಷನ್ ತಗೊಂಡ್ರಿ. ಸ್ಪಾಟ್ ಒಬ್ಬ ತಹಶೀಲ್ದಾರ ದಂಡಾಧಿಕಾರಿ ಸ್ಪಾಟ್ ಹೋಗ್ತಾನೆ ಅಂತಂದ್ರೆ ನಡಬೇಕ್ರಿ. ಹೊಲ ನಂಬ್ಕೊಂಡೆ ಊಟ ಮಾಡಕ್ಕೆ ಇರಪ್ಪ ನಿಮಿಷ ಅದೇ ಹೇಳ್ತಾರೆ ಕೊಡಲ್ಲ, ಅದು ರಿಜೆಕ್ಟ್ ಆಯ್ತದೆ. 57 ಹಾಕಿ ರಿಜೆಕ್ಟ್ ಆಯ್ತದಮ್ಮ. 50, 53 ಹಾಕಿದ್ರೆ ಮಾತ್ರ ನಿಮ್ಗೆ ರೈಟ್ಸು. ಬಟ್ ಹೈಕೋರ್ಟ್ ಆರ್ಡರ್ ಆಯ್ತಲ್ಲ, ಹೈಕೋರ್ಟ್ ಆರ್ಡರ್